ರಾಜಾಧಿರಾಜ ರಾಜ ಮಾರ್ತಾಂಡ ಚಂದ್ರಕುಲ ಚಕ್ರೇಶ್ವರ ಉರಿಮೀಸೆಯ ಸರದಾರ ಗಂಡರ ಗಂಡ ಧೀರ ಪ್ರಚಂಡ ಮಲ್ಲರ ಮಲ್ಲ ಛಲದಂಕ ಮಲ್ಲ ಶ್ರೀ 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 ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ನಪಲ್ ಪರ ಜಯ ಬರ ನಪಲ್ ಪರ ನಿರುತಂ ಸಮಂತರಾಜರಿಂದೊಡಗೂಡಿ ನೆರವಿ ಧೃತರಾಷ್ಟ್ರಕುವರೆಗೆ ಅದಾರು ಸಾಟಿ ಮಂಡಲದಿ ಪರಿವೇಷ್ಟಿತನಾಗಿ ಮೆರವಿ ಕುರು ಸಾರ್ವಭೌಮಗೆ ಅಧಾರು ಸಾಟಿ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಇಬ್ಬಾಗವಾಗಿಸಿದ ಅಪ್ರತಿಮ ವೀರ ಭಾರ್ಗವಿ ವಿಜಯಿ ಭೀಷ್ಮ ಗುರುಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಈ ಗುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿಜಯ ಮಹಾಶಯರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನ ಒಳ ಹುಟ್ಟಿದ ಪ್ರಿಯ ಸಹೋದರ ದುಶ್ಯಾಸನ ಎದುರಾಳಿಗಳನ್ನು ಸುಕ್ಕರಿಸಬಲ್ಲ ಸಿಂಧುರಾಜ ಸೈಂಧವ ಅಪೂರ್ವ ಬಿಲ್ಲಾಳು ಕೆಚ್ಚಲೆಯ ಗಟ್ಟಾಳು ಈ ಗೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರನಾದ ಅಂಗಾಧಿಪ ಕರ್ಣ ಮಿತ್ರ ಪ್ರಜ್ವಲಿಸಿ ಉರಿಯುತ್ತಿರುವ ಧಾವಾಂಗಿಗೆ ಸೇರಂಬಾಜ್ಯವನ್ನೆರೆದು ಈ ಗುರು ಸಾಮ್ರಾಜ್ಯವನ್ನು ಮುನ್ನಡೆಸಲು ಸದಾ ನನಗೆ ಮಾರ್ಗದರ್ಶಕನಾಗಿರುವ ನನ್ನ ಮಾವ ಸೌಮಲರಾಜ ಶಗುನಿ ಗೌರವೇಶ್ವರ ಮಹಾಪರಾಕ್ರಮಿಶಾಲಿಯಾದ ದುರ್ಜಯ ಇಂತಹ ಅಪೂರ್ವ ವೀರರತ್ನಗಳು ಈ ಕುರುರಾಜ ಲಕ್ಷ್ಮಿಯ ಮಣಿಮುಕುಟದಲ್ಲಿ ಶೋಭಿಸುತ್ತಿರುವಾಗ ಇನ್ನು ನನ್ನ ವೈಭವಕ್ಕೆ ಎಡೆಯುಂಟೆ. ವೈಭವದಿ ಮೆರವೆ ದರೆಯೋಳ್ ವೈಭವದಿ ಮೆರವೆ ಸಹೋದರ ಅಣ್ಣ ವೈಭವದಿ ಮೆರವೆ ದರೆಯೋಳ್ ವೈಭವದಿ ಮೆರವೆ ಧೀರ ವೀರರು ಗಣಗುಣ ನೆನೆಸೆ ಸಹೋದರ ಧೀರ ವೀರರು ಗಣಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುಧವು ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ನಿರುಧವು ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ನಿರುಧವು ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ
ಅಮೃತವು ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ವೈಭವದಿ ಮೆರವೆ ಇದರ ಏಳು ವೈಭವದಿ ಮೆರವೆ ಸಹೋದರ ಅಣ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ದುಶ್ಯಾಸನರ ಶಕುನಿಗಳಿವರ ದುಶ್ಯಾಸನರ ಶಕುನಿಗಳಿವರ ಬೆಂಬಲವೆನಗಿರ ಧರೆಯಲ್ಲಿ ಬಾಳ್ವೆ ಬೆಂಬಲ ನನಗಿರ ಧರೆಯಲ್ಲಿ ಬಾಳುವೆ ಬೆಂಬಲವೆನಗಿರ ಧರೆಯಲ್ಲಿ ಬಾಳ್ವೆ ಬೆಂಬಲವೆನಗಿರ ಧರೆಯಲ್ಲಿ ಬಾಳ್ವೆ ಬೆಂಬಲವೆನಗಿರ ಧರೆಯಲ್ಲಿ ಬಾಳ್ವೆ ಸಾರಿ ಭುಜಬಲ ಪರಗಮ ತೋರಿ ಘನಮುದ ಫಲವನ್ನು ಮೀರಿ ಹತ ಮಾಡಿ ಸಾರಿ ಭುಜಬಲ ಪರಗಮ ತೋರಿ ಘನಮುದ ಫಲವನ್ನು ಮೀರಿ ಹತ ಮಾಡಿ ವೈರಿಯ ಗರ್ವವ ರಣದೋಳು ಮುರಿವೆ ವೈರಿಯ ಗರ್ಭವ ರಣದೊಳು ಮುರಿಯುವೆ ವೈರಿಯ ಗರ್ಭವ ರಣದೋಳು ಮುರಿವೆ ವೈರಿಯ ಗರ್ಭವ ರಣದೊಳು ಮುರಿವೆ ವೈರಿಯ ಗರ್ಭವ ರಣದೊಳು ಮುರಿವೆ ವೈಭವದಿ ಮೆರವೆ ಇದರ ಏಳು ವೈಭವದಿ 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 ಮೆರವೆ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ ಸಭಾಸದರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ನಮ್ಮೊಡನೆ ಜೂಜಾಡಿ ರಾಜ್ಯಕೋಶಾದಿ ಸಕಲೈಶ್ವರ್ಯ ಸಂಪತ್ತನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೇವಲ ಆ ಮಾಯಾವಿ ಕೃಷ್ಣನನ್ನೇ ನೆಚ್ಚಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ಕೃಷ್ಣನನ್ನು ನನ್ನ ಆಸ್ಥಾನಕ್ಕೆ ರಾಯಭಾರಿಯನ್ನಾಗಿ ಕಳಿಸಿರುವರು. ಅರಣ್ಯದಲ್ಲಿ ಅಲೆಮಾರಿಗಳಿಂದ ಅಲೆದಾಡಿಕೊಂಡಿದ್ದವರ ಭಂಡ ಧೈರ್ಯವನ್ನು ನೋಡಿದಿರಾ? ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು. ಕುಮಾರ, ಪಾಂಡವರಿಗೆ ಹಾಗೆ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಯುದ್ಧವು ಸಿದ್ಧವಲ್ಲವೇ ಸುಯೋಧನ? ಓಹ್, ಯೋಧ ಯೋಧ ತಾತ, ನಾನು ಯುದ್ಧಕ್ಕೆ ಸದಾ ಸಿದ್ಧ, ಯುದ್ಧದ ಸಲುವಾಗಿ ದೀಕ್ಷಾಬದ್ಧ. ಸಹಸ್ರಾರು ಯುದ್ಧ ಕೋವಿದರ ಬಲವೇ ನನ್ನಲ್ಲಿರುವಾಗ ಯುದ್ಧದ ಭಯವನ್ನು ತೋರುವೆಯಾ ತಾತ? ನನ್ನ ಬಳಿ ಅಕ್ಷೋಣಿ ಸೈನ್ಯ ಬಲವೇ ಇರುವುದು. ಅದರ ಹಿಡಿತಕ್ಕೆ ಆ ಬಡ ಪಾಂಡವರೇನಾದರೂ ಸಿಲುಕಿದರೆ ಮಲಿಸಿದ ಆನೆ ಗಾಳಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಾಚುಗುಂಚಾಗಿ ಹೋಗುವರು. ದುಶ್ಯಾಸನ, ಅಣ್ಣ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋದ್ಮುಖನಾರು? ನಾನು ಮತ್ತು ನಮ್ಮ ಅಂಗರಾಧಿಪತಿಯಾದ ಕರ್ಣನಿಲ್ಲವೇ? ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಏನು, ಪುರುಷೋತ್ತಮರು ಬಂದಿರುವಲೆ? ಬರಲಿ ಬರಲಿ, ಮಹಾ ಸಂತೋಷ. ಓಹೋ, ಪುರುಷೋತ್ತಮನು ಬರುತ್ತಿರುವನು. ತಾತ, ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವನೆಲ್ಲಿಯ ಪುರುಷೋತ್ತಮ? ರಾಜಾದಿರಾಜ ಪುರುಷರಲ್ಲೇ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕರು ಪುರುಷೋತ್ತಮನೋ? ಬಂದವನಾದರೂ ನೆಟ್ಟಿಗೆ ನನ್ನರ ಮನೆಗೆ ಬಾರದೆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿರುವಂತೆ ಎಲ್ಲಿ ತಾನೇ ಓದೀತು ಆತನ ತಿರ್ಬೆ ಬುದ್ಧಿ. ಯೋಧನ
ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ಬರ್ತಿರೋರಲ್ಲಿ ಯಾಚನೆಗಾಗಿ ಬರ್ತಿಲ್ಲ ಸುಯೋಧನ. ಓಹ್, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಈ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಗು ಬಾಯಿ ಮುಚ್ಚುವಿದರ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಹದಿನವೋ ಅಥವಾ ನ್ಯಾಯಕ್ಕೆ ನೀನು ಹದಿನೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವ ಸುಯೋಧನ. ಬಾಯಿಗೆ ಬಂದಂತೆ ಬರುತ್ತಿರುವೆ ಮೂಲ. ಮೊದಲ ದಿರಲು ಬಿದುವ ಸದರತೆ ದುಡುಕಿ ಮೊದಲ ದಿರಲು ಬಿದುವ ಸದರತೆ ಜರಿದು ಈ ಕೌರವನ ಉಳಿದೆಯ ಹಿಡಿದು ಕೊಂಬನಿ ಕದ್ದಗಳು ಉಳಿದೆಯ ಹಿಡಿದು ಕೊಂಬನಿ ಕದ್ದದು ಮೊದಲ ದಿರಲು ಬಿದುವ ಸದರತೆ ದುಡುಕಿ ಮೊದಲ ದಿರಲು ಬಿದುವ ಸದರತೆ ಕಬ್ಬಲಿಯ ಮಗನೇನು ಪರದೇಶಿ ಎಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರದಿ ಕಬ್ಬಲಿಯ ಮಗನೇನು ಪರದೇಶಿ ಎಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರದಿ ಪಡುವೈರಿ ಪಾಂಡವರ ಪರವಹಿಸಿ ಚರದಂಗ ಮಲ್ಲಕು ದೊರೆಯದೆ ಧರಿಸಿ ಕಡುವೈರಿ ಪಾಂಡವರ ಪರವಹಿಸಿ ಚರದಂಗ ಮಲ್ಲಕರು ದೊರೆಯ ಧಿಕ್ಕರಿಸಿ ಮೊದಲ ದಿರಲೋಮಿದುರು ಸದರದಿ ದುಡುಕಿ ಮೊದಲ ದಿರಲೋಮಿದುರು ಸದರದಿ ಸಭೆಯೊಳಗೆ ಜರಿದು ಈ ಕೌರವನ ಸಭೆಯೊಳಗೆ ಜರಿದು ಈ ಕೌರವನ ನುಡಿದೆಯ ತೊಡಗಿರಿದು ಕಂಠದಳು ಉಳಿದೆಯ ತೊಡಗಿರಿದು ಕೊಂಬನಿ ಕಂಠದ ಮೊದಲ ದಿರಲೋಮಿದುರು ಸದರದಿ ಮೊದಲ ದಿರಲೋಮಿದುರ ಸದರದಿ ದುಡುಕಿ ಮೊದಲ ದಿರಲೋಮಿದುರ ಸದರದಿ. ವೀರನಿಂದ ಪರಿವೃತ್ತನಾದ ಓರ್ವ ಚಕ್ರವರ್ತಿಗೆ ಈ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ ಅಣ್ಣ, ನನಗಿಂತಲೂ ಹಿರಿಯವನು ಪೂಜ್ಯನು ಎಂದು ಸುಮ್ಮನಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವನು. ಈತನನ್ನು ಕೂಡಲೇ ಸಭೆಯಿಂದ ಹೊರಗುಡಿಬಿಡು. ದಾಸಿ ಪುತ್ರ, ಈ ಸಭೆ ನಿನಗೆ ಯೋಗ್ಯವಲ್ಲ. ಮೊದಲು ನಮ್ಮ ಆಸ್ಥಾನವನ್ನು ಬಿಟ್ಟು ತೋರಿಸುವುದು ಯಾವನು? ಹೊರಡದಿಲ್ಲದರೆ ಅಪ್ಪಳಿಸಿ ಬಿಡುವೆನು. ಸುಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿದೊಟ್ಟು ಸಾಮರ್ಥ್ಯ ಉಂಟಾಯಿತು. ಅವಿವೇಕಿ, ನೀನು ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತಿರಲೇಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಜಯದಾಡಿವೆಯಲ್ಲ, ಎಂದಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದು ಹೇಳುವೆನು ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪರಣವನ್ನು ಮಾಡಿದ ಕಾಲದಲ್ಲಿ ಭೀಮಸೇನೆಯನ್ನು ಮಾಡಿದ ಪ್ರತಿಜ್ಞೆಯಂತೆ ಅವನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಬಿಲ್ಲನ್ನು ಈಗಲೇ ಮುರಿದು ಪ್ರಮೋದವಾಯಿತು ಸುಯೋಧನ, ಪ್ರಮೋದವಾಯಿತು. ಪೂಜೆ ವಿದುರನನ್ನು ಅಪಾಸಕ್ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲನ್ನು ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಇವರೇನಾದರೂ ರಣರಂಗದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆಗಿದ್ದರೆ ಇವರನ್ನು ಜಯಿಸಲು 3 ಲೋಕ ವೀರರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಎಂತಹ ಅನರ್ಥವನ್ನು ಮಾಡಿದೆ ಸುಯೋಧನ. ಹೆಚ್ಚಿನೆಯ ವೀರ ದುರಧೋಳ್ ಆತನ ಶಿರವಂ ದುರಧೋಳ್ ಪಾಚನ ಶಿರವಂ ಧರಣಿಗೆ ಉರುಳಿಬೆನೆರುತ ಶಪಥವನಾಂತು ಮಹೇಶ್ವರ ಕುವರನನ್ನು ಮೆಚ್ಚಿಸಿ ಘನ ಮಹೇಶ್ವರರ ಕುವರರನ್ನು ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸಮನಾರಿಗರೇ ಕರ್ಣ. ಕರ್ಣ, ಇಂಥ
ಇಂತಹ ಪರಾಕ್ರಮಶಾಲಿಯಾದ ನೀನು ಈತನ ಗೊಡ್ಡು ಬೆದರಿಕೆಗೆ ಅಂಜುವುದೇ ಮಿತ್ರ? ಇವನು ಎಂದು ತಾನೇ ಬಿಲ್ಲನ್ನಾಗಲಿ ಅಥವಾ ಬೇರಾವುದೇ ಆಯುಧವನ್ನಾಗಲೇ ಹಿಡಿದು ಯುದ್ಧ ಮಾಡಿರುವನು. ಅದು ಅಲ್ಲದೆ ಇವನ ಒಂದಲ್ಪ ಬಿಲ್ಲಿನಿಂದ ನಮಗಾಗತಕ್ಕ ಪ್ರಯೋಜನವಾದರೂ ಏನು ಮಿತ್ರ? ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಸಭೆಗೆ ಬರ್ತಿರುವ ಕೃಷ್ಣನಿಗೆ ಯಾರಾದರೂ ಸರಿ ಸಭೆಯಲ್ಲಿ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತಹವರು ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದೀತು. ಎಚ್ಚರ! ದುಶ್ಯಾಸನ, ಅಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ತೆಗೆದುಕೋ ಈ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಹಗಲು ವೇಳೆಯಲ್ಲೇ ನಿದ್ರೆ ಮಾಡುತ್ತಿರುವವನಂತೆ ನಡೆಸಿ ಮಲಗಿದ್ದ ಕಳ್ಳ ದುಷ್ಟನು ನನ್ನನ್ನು ಬಹಳವಾಗಿ ಕಾಯಿಸಿದನು. ಈಗ ಆ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕಾಗಿದೆ. ಆತನ ಸಭೆಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಧರ್ಮ ತಾಂಡವ ಕರ್ಮ ಪಾಗಿಮ ಧರ್ಮ ತಾಂಡವ ಧರ್ಮ ತಾಂಡವ ಕರ್ಮ ಪಾಗಿಮ ಧರ್ಮ ತಾಂಡವ ಧರ್ಮವೇ ಜಯವೋ ಧರ್ಮವೇ ಲಯವೋ ಧರ್ಮವೇ ಜಯವೋ ಧರ್ಮವೇ ಲಯವೋ ಮರ್ಮವನರಿತು ನಿನ್ನೆಲೆ ಕಾಣೋ ಮನುಜ ಮರ್ಮವನರಿತು ನಿನ್ನೆಲೆ ಕಾಣೋ ಮನುಜ ಧರ್ಮ ತಾಂಡವ ಧರ್ಮ ಪಾಗಿಮ ಧರ್ಮ ತಾಂಡವ ನಾನು ನನ್ನದು ಎಂಬ ಮಮತಾರ ನಿನಗೆ ನಾನು ನನ್ನದು ಎಂಬ ಮಮಕಾರ ನಿನಗೆ ಮಣ್ಣಿನಲೇ ಒತ್ತಿ ಮನುಜ 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 ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಧರ್ಮ ತಾಂಡವ ಕರ್ಮ ಪಾಗಿಮ ಧರ್ಮ ತಾಂಡವ ಕರ್ಮ ತಾಂಡವ ಧರ್ಮ ತಾಂಡವ ಏನು ಭೀಷ್ಮ ದ್ರೋಣಾದಿಗಳೇ ಎದ್ದು ನಮಸ್ಕರಿಸಿದರೂ ಸಹ ಈ ಮದೋನ್ಮತ್ತನಾದ ದುರ್ಯೋಧನು ನನ್ನನ್ನು ನೋಡಿಯೂ ನೋಡದ ಹಾಗೆ ಕುಳಿತಿರುವನಲ್ಲ. ಇರಲಿ, ಈ ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ತನ್ನ ಪಾದದ ಮೇಲೆ ಬೀಳೋದು ಜಾಗೃತವಾದ ನನ್ನ ಯೋಗ ಮಾಯ. ಸುಯೋಧನ,
ಛೆ! ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನೆಡೆಗೆ ಬರುತ್ತಿದ್ದೇನಲ್ಲ ಬಾವ. ಕೃಷ್ಣ, ಬಾವ, ಅಟ್ಟಹಾಸನೆ ಮೆಟ್ಟಿ ಮೆರೆಯುವ ದಿಟ್ಟ ಶತ್ರುಗಳ ಎದೆ ಮೆಟ್ಟಿ ಸಿಗಿಯುವ ಪಟ್ಟುಗಾರನೇ ಗಟ್ಟಿಗರಣ ದುರಂದರ ಕುರುಚಕ್ರವರ್ತಿ ನಿನ್ನಂತಹ ಢಾಂಬಿಗನಿಗೆ ನಮಸ್ಕರಿಸುವವನಲ್ಲ. ಅದು ಸರಿ, ತಾವು ಯಾವ ಕಾರ್ಯಾರ್ಥವಾಗಿ ಇಲ್ಲಿಗೆ ಬಂದಿರುವರು? ದೂತನಾಗಿ ಬಂದಿರುವೆ ಬಾವ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತನಲ್ಲಿರಬೇಕಾದ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಈ ಪರೀಕ್ಷೆ ನಟನೆ ಮಾತ್ರ. ಬಂದದ್ದಾಯಿತು, ಕುಳಿತುಕೋ ಪಾಂಡವರ ರಾಯಭಾರಿ. ಹಾಗಲಿ ಬಾವ. ಕೃಷ್ಣ, ಬಾವ, ನಿನಗೆ ಸ್ತ್ರೀಯರ ಗಾನನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇರಬಹುದೇನೋ, ಇದ್ದೇ ಇದೆ. ಇದುವರೆಗೂ ಗೋಪಿಕಾ ಸ್ತ್ರೀಯರ ನರ್ತನವನ್ನೇ ನೋಡಿ ನೋಡಿ ತೃಪ್ತಿಪಟ್ಟಿರುವ ನಿನಗೆ ಈಗ ನನ್ನ ಆಸ್ಥಾನದ ರಾಜನರ್ತಕಿಯರ ನರ್ತನ ನೋಡು ಕೃಷ್ಣ, ನೋಡು, ಆನಂದ ಪಡು. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರೂಪ ಭಯಂಕರ ರೂಪಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಬರವಾರ, ರೂಪ ಭಯಂಕರ ರೂಪಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ, ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ, ರೂಪ ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಸಹೋದರ ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ನಾಗೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ನಾಗೇಶ್ವರ.
ಈ ಚೆಲುವ ನೀಲವರ್ಣದ ಈ ಚೆಲುವ ಕುಳನಾದದಿ ಜಗದ ಜನರ ಮರುಳುಗೊಳಿಪ ಕುಳನಾದದಿ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಮುರಾರಿ ಏನು ಈ ಗುರು ಸಾಮ್ರಾಟನ ಆಸ್ಥಾನದಲ್ಲಿ ಕೃಷ್ಣ ಗುಣಗಾನವೇ ಕೂಡಲು ಕೃಷ್ಣ ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ನರ್ತಕಿರಿ ಏನೆಂದಿರಿ? ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ. ಆಗಬಹುದು. ಭೀಮನಿಗಿವನು ಗಡುವೈ ನಮ್ಮ ಹಸ್ತಿನಪುರದ ಗದಧಾರಿ ಕೃಷ್ಣನಿಗಿವನು ಗಡುವೈರಿ ನಮ್ಮ ಹಸ್ತಿನಪುರದ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗತಿ ಸರಿ ಚಾಟಿಗೆ ಬನೆಗ ಯಾರಿಲ್ಲ ಈ ಜಗತಿ ಇವನಿಗೆ ಸರಿ ಸಾಟಿ ಯಾರಿಲ್ಲ ಈ ಜಗತಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಗುರು ಸಾರ್ವಭೌಮ ಕರುಣಾಳು ಕುರುಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುಣಾಳು ರಾಜೇಶ್ವರ ತಕ ದಿಮಿ ತಕ ಜುನ ತಕ ದಿಮಿ ತಕ ಜುನ ತಕ ದಿಮಿ ತಕ ಜುನ ದತ್ತ ದಿಮಿ ತಕ ಜುನ ತಕ ದಿಮಿ ತಕ ಜುನ ತಂತ ದಿಮಿತಾಗೆ ಜೊಣೋದಾಗೆ ದಿಮಿತಾಗೆ ಜೊಣೋದಾಗೆ ದಿಮಿತಾಗೆ ಜೊಣೋದಾಯಿ ದೈ ದೈ ತಾಗೆ ದಿಮಿತಾಗೆ ಜೊಣೋದಾಗೆ ದಿಮಿತಾಗೆ ಜೊಣೋದಾಗಿ ಹಿಡ್ದ ಅಂತ ಹಿಡ್ದ ತಾಗೆ ದಿಮಿತಾಗೆ ಜೊಣೋದ 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 ಹಿಡ್ದ ಅಂತ ಹಿಡ್ದ ತೈಡ್ದ 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 ತಾಗೆ ದಿಮಿತಾಗೆ ಜೊಣೋದಾಗೆ ದಿಮಿತಾಗೆ ಜೊಣೋದಾಗೆ ದಿಮಿತಾಗೆ ಜೊಣೋದಾಗೆ ತಾಗೆ ದಿನದ 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 ತಜ್ಜಂ ತಗಜಂ ತಗಜಂ ತದಗಿನಗೆ 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 ತಜ್ಜಂ ತಗಜಂ ತಗಿನಜಂ ತದಗಿನಗೆ 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 ತಜ್ಜಂ ತಗಜಂ ತಗಿನಜಂ ತದಗಿನಗೆ 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 ತತ್ತಗೆ ಜುಗದ ದಿತ್ತಗೆ ಜುಗದ ತಗೆ ಜುಗದ ಜುಗದ ತಾಂ ತದಗಿನಗೆ ತಗೆ ತದಗಿನಗೆ ತಗದಿಗೆ ತದಿ ತತ್ತಿತ್ತಗೆ ಜುಗದ ದಿತ್ತಗೆ ಜುಗದ ತಗೆ ಜುಗದ ಜುಗದ ತಾಂ ತದಗಿನಗೆ ತಗೆ ತದಿ ತಗದಿಗೆ ತದಗಿನಗೆ ತತ್ತಿತ್ತಗೆ ಜುಗದ ದಿತ್ತಗೆ ಜುಗದ ತಗೆ ಜುಗದ ಜುಗದ ತಾಂ ತದಗಿನಗೆ ತಗದಿಗೆ ತದಗಿನಗೆ ತದಗಿನಗೆ ತಗೆ ತದಗಿನಗೆ ತಗದಿಗೆ ತದಗಿನಗೆ ತದಗಿನಗೆ ತಗದಿ ತಗದಿಗೆ ತದಗಿನಗೆ ತಗದಿಗೆ ತದಗಿನಗೆ ತಗದಿಗೆ ತದಿ ತತ್ತಿತ್ತಗೆ ಜುಗದ ತದಗಿನಗೆ ತಗದಿತ್ತಗೆ ಜುಗದ ತದಗಿನಗೆ ತರಿಗೆ ತಜನ ತಗಿಟ ತಜನ ತಗೆ ಜುಗದ ತರಿಗೆ ತಜನ ತಗಿಟ ತಜನ ತಗೆ ಜುಗದ ತತ್ತಿತ್ತಗೆ ಜುಗದ ತದಗಿನಗೆ ತಗದಿತ್ತಗೆ ಜುಗದ ತದಗಿನಗೆ ತರಿಗೆ ತಜನ ತಗಿಟ ತಜನ ತಗೆ ಜುಗದ ತರಿಗೆ ತಜನ ತಗಿಟ ತಜನ ತಗೆ ಜುಗದ ತತ್ತಿತ್ತಗೆ ಜುಗದ
ತದಿಗಿನಕ ತಗದಿತ್ತಗ ಜನದ ತದಿಗಿನಕ ದಾಂಗಿಡದಗೆ ದರಿಗಿಡದಗೆ ದತ್ತಿ ಎಂಗಿನಕ ದಾಂಗಿಡದಗೆ ದರಿಗಿಡದಗೆ ದತ್ತಿ ಎಂಗಿನಕ ತಾಂದದಗೆ ಜನ ನಿಮಿದಗೆ ಜನ ತಗದಿ ಮಿದಗೆ ಜನ ನಿಮಿದಗೆ ಜನ ತಾಂದಗೆ ದಿನ್ ದಿನ್ನ ತರಿಗಿಡದಗೆ ದಿನ್ ದಿನ್ ತಾಂದಗೆ ದಿನ್ ದಿನ್ನ ತಗಿಡದ ತದಿಗಿಡಗ ತಗಿಡದ ತದಿಗಿಡಗ ತಗಿಡದ ತದಿಗಿಡಗ ತಗಿಡ 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 ಕೃಷ್ಣ, ಸುಯೋಧನ, ನರ್ತನವನ್ನು ನೋಡಿದ್ದಾಯ್ತಲ್ಲ, ಆನಂದ ಪಟ್ಟಿದ್ದೂ ಆಯ್ತಲ್ಲ, ಈಗ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವನು ಭಾವ. ಓಹೋ, ಈ ಗುರುಸಾರ್ವಭೌಮನಿಗೆ ಮುಖ್ಯವಾದ ವಿಚಾರ. ಕೃಷ್ಣ, ಭಾವ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನನ್ನಾದರೂ ಹೇಳು, ಸಂತೋಷವಾಗಿ ಕೇಳುತ್ತೇನೆ. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಇನ್ನೂ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗೆ ಆಗದಿದ್ದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣವಾಗಿರಿ. ಈಗ ನಿಮ್ಮಗಳ ಮುಂದಿಡುವ ಪ್ರಶ್ನೆಯೋ ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ಒಳಗೊಂಡಿರುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರು? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಸಭಾಸದರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ಮಾಡಿದ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡೆವು, ಇನ್ನು ನಮಗೆ ಸಲ್ಲಬೇಕಾದ ರಾಜ್ಯವನ್ನು ನಮಗೆ ಕೊಡಿ ಅಂತ. ಸಭಾಸದರೇ, ಆ ಪಾಂಡವರ ವಿನಯವಚನಗಳನ್ನು ಕೇಳಿದಿರಾ? ನೀವುಗಳು ಚಿಕ್ಕನಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಸರ್ಪ ಬಂಧ ಇವೆಲ್ಲವನ್ನು ನೀನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರಗಳ ಮಾತುಗಳನ್ನು ನಿರಾಕರಿಸಿ
ಸದಾ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿಮಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಸುಯೋಧನ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ಪಾಲಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿ. ಕುಮಾರ ಸುಯೋಧನ, ಬೇಡವೈ ಸುಯೋಧನ, ಬೇಡವೈ ಗದನ, ಬೇಡವೈ ಗದನ, ಸುಯೋಧನ, ಬೇಡವೈ ಗದನ. ವರದೆ ಗಾಂಡಿ ಪುರುಷನಯನ, ವರದೆ ಗಾಂಡಿ ಪುರುಷನಯನ, ಬೇಡವೈ ಗದನ ಸುಯೋಧನ, ಬೇಡವೈ ಗದನ ಸುಯೋಧನ, ಬೇಡವೈ ಗದನ ಸುಯೋಧನ, ಬೇಡವೈ ಗದನ. ಸದನ ಹರಣ ವಂದನಾದನ, ಸದನ ಹರಣ ವಂದನಾದನ, ಬೇಡವೈ ಗದನ ಸುಯೋಧನ, ಬೇಡವೈ ಗದನ ಸುಯೋಧನ, ಬೇಡವೈ ಗದನ ಸುಯೋಧನ, ಬೇಡವೈ ಗದನ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಸಭಿಕರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯಾವಸ್ಥೆಯನ್ನು ಕೇಳಿದಿರಲ್ಲವೇ? ಆ ಸಲಹೆಗಳನ್ನು ಮಂಡಿಸಿ ಅದರಂತೆಯೇ ನಡೆದುಕೊಳ್ಳುವರೆಂದು ನಾನು ನಂಬಿದ್ದೇನೆ. ಕುಮಾರ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವೈರತ್ವೇತಕ್ಕೆ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಭಯದಿಂದ ಬಾಳುವುದು ನ್ಯಾಯವಲ್ಲವೇ ಸುಯೋಧನ? ಪಿತಾಮಹ, ಸುಯೋಧನ, ಅರೆ ಸಿಗನೀನೆ ಅನುದಾತರನ, ಅರೆ ಸಿಗನೀನೆ ಅನುದಾತರನ, ಅರೆ ಸಿಗನೀನೆ ಸರೆಯನೇನೆ ಸೌಖ್ಯದಿಂದ ಬಾಳೋ ಆಲಿಸಿ ನುಡಿಯ ಅನಯ ತ್ರಿಕೂಲ ತಿಲಕ ಆಲಿಸಿ ನುಡಿಯ. ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು, ಪಿತಾಮಹ ಭೀಷ್ಮನ ಉದ್ದೇಶವು, ನನ್ನ ಆದೇಶವು ಒಂದೇ ಆಗಿರುವುದರಿಂದ ಇನ್ನಾದರೂ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಶಾಂತಿಯಿಂದ ಬಾಳು, ಇದೇ ನನ್ನ ಆದೇಶ. ಆಚಾರ್ಯರೇ, ಬನ್ನಿ ಕುಳಿತುಕೊಳ್ಳಿ. ಸುಯೋಧನ, ಯಾರದು? ಓಹೋ, ಸಿಕ್ಕಪ್ಪವಿದರ ಮಹಾಶೇರು. ನನಗೆ ನೀತಿ ಪಾಠ ಹೇಳುವವರಲ್ಲಿ ನೀವು ಕೂಡ ಒಬ್ಬರು.
ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ಸುಯೋಧನ, ನನ್ನದು ಅರಣ್ಯ ರೋದನವೇ ಸರಿ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ಕಂಡಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನೀನೀಗ ಯೌವನ ಮತದಿಂದ ಗರ್ವಿತನಾಗಿರುವೆ. ರಾಜ್ಯದ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿರುವವು. ನನ್ನ ಹಿತೋಪದೇಶಗಳು ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವನು ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು ಹಾಗೂ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ನಿನ್ನ ಇಚ್ಛೆದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವೇದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ಪಿತಾಮಹರಿಗಾಗಲಿ, ಆಚಾರ್ಯರಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ಮಾತ್ರ ದೋಷವು ಕಾಣುತ್ತಿರುವುದಲ್ಲ. ಪಾಂಡವರೇನು ನಿರ್ದೋಷಿಗಳೇನು? ಮಂತ್ರಿ ಪುತ್ರರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾಗಿಯೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹಳ ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಕೇಳು, ತ್ರೈಮಂಡಲವೇ ಭೋರ್ಗರೆದು ದಶ ದಿಕ್ಕುಗಳಿಗೆ ಅಪ್ಪಳಿಸಲಿ. ನವ ಪ್ರಳಯ ಅಥಾಗತ ಚಂಡಮಾರುತ ಬರದ ಖಂಡ ಸಿಡಿದು ತುಂಬಲಿ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಳಂಗೊಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಈ ನನ್ನ ಬಾಹುಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯನ ರಕ್ತವೇ ವಿನಃ ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಅವರಿಗಿದ್ದಲ್ಲಿ ನನ್ನೊಡನೆ ಹೋರಾಡಿ ಜಯಿಸಿ ಈ ರಾಜ್ಯ ಪಡೆಯಲಿ. ಸುಯೋಧನ, ಇಷ್ಟೊಂದು ಅಪಮಾನವಿ. ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನೆಂದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ? ಭಲೆ ಭಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ ಹೇಳುವನು ಕೇಳು. ಈ ಕೌರವನನ್ನೇ ಸದೆಬಡಿಯಬೇಕೆಂದನಲ್ಲವೇ ಆ ಹೊಟ್ಟೆಬಾಗ ಭೀಮ. ಅದು ಅವನ ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣ ಮಿತ್ರ ಕೃಷ್ಣನನ್ನು ವಹಿಸಬೇಕೆಂದನಲ್ಲವೇ ಆ ನಪಂಸಕ ಹೇಳಿ ಪಾರ್ಥ. ಅದು ಅವನ ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನನೇ ದೇವರು ಎಂದು ಪೂಜಿಸಿ ಆರಾಧಿಸುತ್ತಿರುವರಲ್ಲ ಆ ಮೂಢ ಪಾಂಡವರು. ಅದು ಅವರ ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನನ್ನು ಪುಡಿಗೈದು ಈ ಭರತಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಹಗಲುಗೊನಸು ಕಾಣುತ್ತಿರುವರಲ್ಲ ಆ ಮತಿಗಿಟ್ಟ ಪಾಂಡವರು. ಅದು ಅವರ ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು, ನಾವೇ ಪ್ರತಾಪಿಗಳು ಎಂದು ಒಣಜಂಬ ಗುಚ್ಚಿಕೊಳ್ಳುತ್ತಿರುವರಲ್ಲ ಆ ಹೇಳಿ ಪಾಂಡವರು. ಅದು ಅವರ ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರವಿದೆಯಲ್ಲ ಅದು ಕಗ್ಗಲ್ಲಿನಂತೆ ಅಚಲ, ಯಾರಿಂದಲೂ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನಿನ್ನು ಬಂದು ದಾರಿಯಲ್ಲಿ ನಡೆಯುವುದು ಒಳ್ಳೆಯದು. ಸುಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಹೊಗಳುತ್ತಿರುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಿಗಳನ್ನೇ ಸಂಹರಿಸಿದ ರುದ್ರಾಂಶ ಸಂಭೂತನು, 1000 ಆನೆಯ ಬಲವುಳ್ಳವನು ಆದ
ಆ ಭೀಮಸೇನನ ಪರಾಕ್ರಮವನ್ನು ಈ ಲೋಕವೇ ನೋಡಿರುವುದು. ಅದರ ಅನುಭವ ನಿನಗೂ ಇರಬೇಕಲ್ಲವೇ ಭಾವ? ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಗಳಿಸಿದ ಪರಮವೀರ ಅರ್ಜುನ, ಅವನ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮಗಳೇನೂ ನಡೆಯುವುದಿಲ್ಲ. ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ನಿಧಾನವಾಗಿ ಆಲೋಚಿಸು ಸುಯೋಧನ. ಒಳ್ಳೆಯವರ ಪರಾಕ್ರಮನ್ನೇ ಹೊಗಳುತ್ತಿರುವಲ್ಲ ಕೃಷ್ಣ. ಕೈಲಾಗದ ಏಡಿ ಆ ಧರ್ಮರಾಯ ಸಾಧ್ವಿಯಂತೆ ವೇಷ ಧರಿಸಿ ಈ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿಯೇ ಬಲ್ಲೆನು ಕೃಷ್ಣ. ಇನ್ನು ಬಂಡಿ ಬಂಡಿ ಅನ್ನವನ್ನು ಭಕ್ಷಿಸುವ ಆ ಹೊಟ್ಟೆಭಾಗ ಬಂದ ಭೀಮ ಇಳಿಂಬ ಕೀಚಕರನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜೇಯನೋ? ಅದು ಸರಿ ಕೃಷ್ಣ. ಇಳಿಂಬನನ್ನು ಭೀಮನೇ ಕೊಂದ ಅನ್ನುವುದನ್ನು ನೋಡಿದವರಾರು, ಕೇಳಿದವರಾರು? ಒಂದು ವೇಳೆ ಕೊಂದಿದ್ದರೂ ಕೊಂದಿರಬಹುದು. ಅದು ನಿನ್ನ ಕುತಂತ್ರದಿಂದಲೇ. ಇಲ್ಲ ಭಾವ, ಇಲ್ಲ. ಇಂತಹ ಮೋಸದ ಕೊಲೆಪಾತಕನು ರೌದ್ರಾಂಶ ಸಂಭೂತನೋ, ಸಾವಿರ ಆನೆಯ ಬಲವುಳ್ಳವನೋ ಆ ಬಂಡ ಭೀಮ. ಹೋಗಿದ್ದ ಪಕ್ಷದಲ್ಲಿ ಐವರಿಗೂ ಹಂಚು ಹೋದ ಆ ನಿನ್ನ ತಂಗಿ ಪಂಚವಲ್ಲಭೆಯನ್ನು ಈ ನನ್ನ ಸಹೋದರ ದುಶ್ಯಾಸನ ಓಡಿ ಹಿಡಿದು ಧರ ಎಳೆದು ತಂದು ತುಂಬಿದ ರಾಜಸಭೆಯಲ್ಲಿ ಸೀರೆಯನ್ನು ಸೆಳೆಯುತ್ತಿದ್ದಾಗ ಎಲ್ಲಿ ಹೊರಗಿತ್ತು ಅವನ ಸಾವಿರ ಆನೆಯ ಫಲ. ಇನ್ನು ದಶನಾಮಾಂಕಿತನಾದ ನಿನ್ನ ಪ್ರಾಣಮಿತ್ರ ಅರ್ಜುನ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಗಳಿಗೆ ಬಳೆ ತೊಟ್ಟು ಸ್ತ್ರೀಯರಂತೆ ವೇಷ ಧರಿಸಿ ವಿರಾಟನ ಪುತ್ರಿಯಾದ ಉತ್ತರಗೆ ತಗಥೈ 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 ಎಂದು ನಟಿಸಿ ನಾಟ್ಯ ಕಲಿಸಿದ ನಪುಂಸಕ. ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿಯೇ ಅರಿತಿರುವೆನು ಕೃಷ್ಣ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನೂ ಈ ಜಗತ್ತನ್ನೇ ಹರಿಯದ ಮುಗ್ಧ ಪಾಲಕರು. ಅವರು ನನ್ನೀ ಅರಮನೆಯ ದ್ವಾರಪಾಲಕರಾಗಿರಲು ಸಹ ಯೋಗ್ಯರಲ್ಲ. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಇಂಥವರಿಂದ ಏನಾದೀತು ಕೃಷ್ಣ? ಕೃಷ್ಣ ಭಾವ, ಎಷ್ಟೇ ಆದರೂ ನೀನು ಪಾಂಡವರ ಪಕ್ಷಪಾತಿಯಲ್ಲವೇ? ಅಂದ ಮೇಲೆ ಅವರ ಪರಾಕ್ರಮವನ್ನು ಹೊಗಳುವುದು ಗೋಪಾಲಕನಾದ ನಿನಿಗತಿಸೇವೆ, ಪರಂತು ಭೂಪಾಲಕನಾದ ನನಗಲ್ಲ ಕೃಷ್ಣ, ನನಗಲ್ಲ. ಕೃಷ್ಣ ಭಾವ, ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಹಾಡಿ ಹೊಗಳಿದೆಯಲ್ಲ, ಈಗ ನನ್ನವರ ಪರಾಕ್ರಮವನ್ನು ಹೇಳುವನು ಕೇಳು. ಭರತ ಕಂಡವ ಜಯಿಸಿ ಹರುಷಧಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಯನಗದಾರು ಕೃಷ್ಣ ಸುಯೋಧನ, ಭರತ ಕಂಡವ ಜಯಿಸಿ ಹರುಷಧಿಂ ಕುರುಕುಲವ ಪರಿಪಾಲಿಸುತ್ತಿರ್ಪ ಯನಗದಾರು ಭಂಡ ಭೀಮನ ಮುಂಡಿಗೆಯಂ ಸೀಳಲು ಪಂತಗೈದ ಎನ್ನನು ಶನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಸುಯೋಧನ, ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದುವಂ ಧನುವಂ ಪಡೆದ ಈ ಕರ್ಣನಿಗೆ ಸಾಧಿಯೇ ಆ ನಿನ್ನ ಅರ್ಜುನ. ಅಸಮ ಬಲಶಾಲಿಗಳು
ಸಾಹಸದಂಥದ ಪಡೆವರು ಮುಕುಡ ಮರ್ದನರ ಕೃಷ್ಣ ಕೃಷ್ಣ ಬಾವಾ, ಸತ್ಸಾಮರ್ಥ್ಯದಿಂದಲೇ ಈ ಅಖಂಡ ಸಾಮ್ರಾಜ್ಯವನ್ನು ಆಳುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆ ಎದರಿ ಓಡಿ ಹೋಗಿ ಕಾಡು ಮೇಡುಗಳಲ್ಲಿ ಹಳೆದು ಗೆಡ್ಡೆ ಗೆಣಸುಗಳನ್ನು ತಿಂದು ಕಾಲಹರಣ ಮಾಡಿದ ಆ ಪಾಂಡವರು ಸಾಹಸಿಗಳು? ಹೇಳು ವಾಸುದೇವ, ಆ ಹೊಟ್ಟೆಭಾಗ ಬಂದ ಭೀಮನ ಗುಂಡಿಗೆಯನ್ನು ಸೀಳಿ ರುಂಡ ಮುಂಡುಗಳನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವ ಈ ನನ್ನ ಸಹೋದರದು ಇನ್ನು ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಶಪಥಗೈದು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವಿಷ್ಣು ಎಂಬ ಧನುವನ್ನು ಪಡೆದಿರುವ ಲೋಕೈಕ ವೀರನಾದ ಈ ನನ್ನ ಪ್ರಾಣಮಿತ್ರ ಕರ್ಣ ಇನ್ನು ಪ್ರಳಯದ ಗುಡುಗಿನಂತೆ ಎದುರಾಳಿಗಳ ಸೊಕ್ಕ ನಡಗಿಸಬಲ್ಲ ಸಿಂಧು ರಾಜ ಉದ್ಧಾನೆಯ ಬಲವುಳ್ಳ ಗೌರವೇಶ್ವರ ಧೋರ್ಜಯ ಇನ್ನು ಸಮಯ ಸಂಜೀವನಿಯಂತೆ ನಿನ್ನ ಎಲ್ಲಾ ಕುತಂತ್ರಗಳಿಗೂ ಪ್ರತಿ ತಂತ್ರವನ್ನು ಹೂಡುವ ಈ ನನ್ನ ಮಾವ ಸೌಬಲ ರಾಜ ಶಕುನಿ. ಇನ್ನು ಆಚಾರ್ಯ ದ್ರೋಣರು ಸಮಸ್ತ ಕುರು ಪಾಂಡವರೀರ್ವರಿಗೂ ಅಸ್ತ್ರ ಶಿಕ್ಷಣ ಕಲಿಸಿಕೊಟ್ಟ ಮಹಾಗುರುಗಳು. ಅವರ ಪರಾಕ್ರಮವು ಈ ಜಗತ್ತಿಗೆ ತಿಳಿದಿದೆ ಕೃಷ್ಣ. ಇನ್ನು ನನ್ನ ತಾತ ಭೀಷ್ಮ ಪಿತಾಮಹರು ಅವರೇನಾದರೂ ಧನುರ್ಧಾರಿಯಾಗಿ ಯುದ್ಧಕ್ಕೆ ರಣರಂಗದಲ್ಲಿ ನಿಂತರೆಂದರೆ ಅವರನ್ನು ಎದುರಿಸಿ ಗೆಲ್ಲಬಲ್ಲ ಧೀರನು ಶೂರನು ಈ ಚತುರ್ದಿಶ ಭುವನಂಗಳದಲ್ಲಿ ಅವನಾಮನಿರುವನು. ಮೇಲಾಗಿ ಶಲ್ಯ, ಅಶ್ವತ್ಥಾಮ, ಕೃಪ, ಅತಿರದ ಮಹಾರಥರು ಎಂತಹ ಪರಾಕ್ರಮಿಶಾಲಿಗಳು. ಮೇಲಾಗಿ ಶೌರ್ಯ ಧಾಳು, ವಿಖ್ಯಾತರಾಕ್ರಮಣ, ಗತಭುವನದಾಳು ಬುಸಬಲ್ಲ, ಪೃಥ್ವಿಯ ಬಾಲಾಕ್ಷರಮಣ ತಜ್ಞ, ಹರಿಕುಲವ ಕಿತ್ತಗ ಪ್ರತ್ಯಕ್ಷ ಬಾಲಾಕ್ಷ ಈ ಸುಯೋಧನ. ಹೇಳು ಕೃಷ್ಣ, ಈ ವಿಚಾರವಲ್ಲೂ ನಿನಗೆ ತಿಳಿದಿರೋ ವಿಚಾರವೇ ಸರಿ. ಈಗ ಹೇಳು, ಇಂಥ ಅತಿರಥ ಮಹಾರಥರ ಮುಂದೆ ನಿನ್ನ ಪಾಂಡವರು ಹೇಳಿ ಪಾಂಡವರ ಕೂಡಿ ಬಾಳಲು ಬೇಡ ಬೇಡವೋ ಬೇಡವಾ. ಹೇಳಿ ಪಾಂಡವರ ಕೂಡಿ ಬಾಳಲು ಬೇಡ ಬೇಡವೋ ಬೇಡವಾ. ಹೇಳಿ ಪಾಂಡವರ ಕೂಡಿ ಬಾಳಲು ಬೇಡ ಬೇಡವೋ ಬೇಡವು. ಕಾಡಿ ಹೋಗಲಿ ನಾಡು ದೊರೆಯದ, ಕಾಡಿ ಹೋಗಲಿ ನಾಡು ದೊರೆಯದು ರಣಗಳು ಹೊರಲಾಗದು ರಾಘವನ. ದಷ್ಟ ಪಾಂಡವರ ಕುಟ್ಟಿ ಕೆಳಗುವೆ, ದಷ್ಟ ಪಾಂಡವರ ಕುಟ್ಟಿ ಕೆಳಗುವೆ. ನಾ ಹೆಂಡಿ ಮೆರೆಯುವೆ ಧರೆಯೊಳಗೆ, ನಾ ಹೆಂಡಿ ಮೆರೆಯುವೆ ಧರೆಯೊಳಗೆ, ನಾ ಹೆಂಡಿ ಮೆರೆಯುವೆ ಧರೆಯೊಳಗೆ. ಅಣ್ಣನ ಮಾತುಗಳೆಲ್ಲ ನನಗೆ ಹೊಪ್ಪಿತು. ಗುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆ. ಇಂಥ ಯುದ್ಧದ ಬಿರುಮಾತುಗಳಿಗೆ ಶಾಂತಿ ಆಗದಿಲ್ಲವೋ ಕೃಷ್ಣ? ಮೊದಲು ನೀನು ಬಂದ ಮಾರ್ಗವನ್ನು ಹಿಡಿಯುವುದೇ ಒಳ್ಳೆಯದು. ಹಾರಾಡ 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 ಕಾರದು ಕುಟ್ಟಿದಲ್ಲಿ ಕಟ್ಟಿದ ಬರಬಾರ ಹೋಗ ಕುಟ್ಟಿದಲ್ಲಿ ಕಟ್ಟಿದ ಬರಬಾರ
ಕೃಷ್ಣ ಅನೇಕ ಅನೇಕ ಗೋಪಿಕಾಸ್ತ್ರೀಯ ಮನೆಯಲ್ಲಿ ಕೊಂಡಾಗ ನಟಿಸಿ ಹಾಲು ಬೆನ್ನೆರಗಳನ್ನು ಕದ್ದು ತಿನ್ನಲಾರದೆ ಅನೇಕ ಗೋಪಿಕಾಸ್ತ್ರೀಯರನ್ನು ಮರಳು ಮಾಡಿಕೊಳ್ಳುತ್ತಿರುವಂತೆ ಅವನಿಗೆ ಬರಲಿ, ಅವನನ್ನು ಸೀಳಿ ಬರೆಯನು. ವಾಸುದೇವ, ಈ ವಿಸ್ತಾರ ಸಾಮ್ರಾಜ್ಯವನ್ನು ನಮ್ಮ ದುರ್ಯೋಧನ ಹೊರತು ಯಾರಿಗೂ ಸಾಧ್ಯವಿಲ್ಲ. ನೀವೆಷ್ಟೇ ಹೇಳಿದ್ರು ಅಷ್ಟೇ, ನಾವು ಖಂಡಿತ ಒಪ್ಪೋದಿಲ್ಲ. ಬಂದ ಮಾಡ್ಕೊಂಡು ದುರ್ಯೋಧನ ಒಳ್ಳೆಯದು ಅಪ್ಪಳಿಸಿ ಬಿಟ್ಟರು. ಭಲೆ ಭಲೆ ಸೈಂಧವ ರಾಜ, ಈ ಕಳ್ಳನಿಗೆ ಸರಿಯಾಗಿ ಹೇಳಿದೆ. ಕೌರವೇಶ್ವರ ಕೃಷ್ಣ ಬೃಹತ್ವರಾದ ಗೋವಿಗಳ ಮದ ಮುರುಗ ಕೃಷ್ಣ ದುರಾತ್ಮರಾದ ಗೋವಿಗಳ ಮದವು ಮುರಿವೆ ಮದವು ಮುರಿವೆ ಪುಂಡರನ್ನು ಜಯಕ್ಕೆ ಕೆಲವ ಕೈದು ಮೆರವನ ಪುಂಡರನ್ನು ಜಯಕ್ಕೆ ಕೆಲವ ಕೈದು ಮೆರವನ ಮಾಧವರನ್ನು ಬರುವುದು ಮೆರವನ ದೋರಾದ ಮರವನ್ನು ಗೋಳ ಮದುವೆನ ಪುರಾತನದ ಗೌರವರ ಪದವು ಮುರಿವೆ ನೀಂದಣ ಪದವು ಮುರಿವೆ ನೀಂದಣ ಪದವ ಮೊದಲ ಈಂದಣ ಕೌರವೇಶ್ವರ, ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾರದು ಕೌರವೇಶ್ವರ. ಏಕೆ ದುರ್ಜಯ? ಏಕೆಂದರೆ ಅವರು ಈ ಪೃಥ್ವಿಯನ್ನು ನೋಡಲು ಅಸಮರ್ಥರು. ಅದರಲ್ಲೂ ಆ ಒಂದು ಭೀಮನನ್ನು ಕಂಡರೆ ನನ್ನ ದೇಹದಲ್ಲಿ ರೋಷವು ಉಳುಕಿ ಬರುತ್ತಿರುವ ಕಷ್ಟ. ಆ ಏಳಿ ಪಾರ್ಥನ ಶಿರವನ್ನು ತರಿದು ರುಂಡ ಮುಂಡದಲ್ಲಿ ಚೆಂಡಾಡುವುದು. ಕೃಷ್ಣ ಕಪಟಿ, ಮಾಯಾವಿ, ಮೋಸುಗಾರ, ಸಂಧಿಯ ನೆಪದಿಂದ ನಮ್ಮನ್ನು ವಂಚಿಸಲು ಕೊಡುತ್ತಿರುವೆಯಾ? ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈರಿ ಅರ್ಜುನನ ಮೇಲೆ ಅಗತ್ಯದ ಹೊರತಾಗಿ ಈ ರಾಧೇವನಿಗೆ ಬುಷ್ಟನೂ ಸಹ ರುಚಿಸುವುದಿಲ್ಲ. ರಾಜೇಂದ್ರ, ಮಿತ್ರ, ಈ ಸಂಧಿಯ ಅಂತಿಮಕ್ಕಾಗಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವಿಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದಾಗಿ ಈ ಕುರುಕುಲವನ್ನೇ ಬಲಿಕೊಡಲು ಸಮ್ಮತಿಸಿದೆಯಾ ಕರ್ಣ? ಇದು ನಿನ್ನ ಧರ್ಮವೇ? ಕೃಷ್ಣ, ಪಾಂಡು ತನಯರ ಹಿತವನ್ನು ಬಯಸೂತ. ಕೃಷ್ಣ, ಪಾಂಡು ತನಯರ ಹಿತವನ್ನು ಬಯಸೂತ ಸಂಧಿಯ ನಾಟಕವಾಡಲೆಂದು ಬಂದೆಯ. ಸಂಧಿಯ ನಾಟಕವಾಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ
ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲವನೇ. ಹಠವಂತರು ನಾವು ಕೃಷ್ಣ ಹಠವಂತರು ನಾವು ಹಠವಂತರು ನಾವು ಬಿಡಬಿದು ತಿಳಿನಿ ದುರನಲು ಪಾತನ ಶಿರವನ್ನು ದುರನಲು ಪಾತನ ಶಿರವನ್ನು ಸಲ್ಲದು ನಿನಗೆ ವಲ್ಲವನೇ. ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲವನೇ. ಬಾಮ ವಲ್ಲಭನೇ. ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಲೆ. ಹೇ, ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನ್ನ ಮೊದಲು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಏ ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿ ನಾವು ಒಪ್ಪುವುದಿಲ್ಲ. ಒಪ್ಪಲಾರದು. ಭಲೆ ಭಲೆ ಮಿತ್ರ, ಈ ಮಾಯಾವಿಗೆ ತಕ್ಕದಾಗಿ ಹೇಳಿದೆ. ಓಹೋ, ಮೇರೆ ಮೀರಿತು. ಮರೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಸಜೈಸಿ ದುರಾಶಾ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶಾ. ಕರೆಸಿದನಿ ಅನುಜಾತರ ಕರೆಸಿದನಿ ಅನುಜಾತರ ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನು ನೀಗಿನಿ ಸೈರಣಯಂತಾಳೈ ಯೋಧನ ವೈರವನು ನೀಗಿನಿ ಸೈರಣಯಂತಾಳೈ ಬಾಳೈ ಬಲು ತರುಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿನಿ ಒರೇ ದರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿನಿ ಒರೇ ದರೆಯ. ಭಾರತ ಭೂಮಿ ಸಜೈಸಿ ದುರಾಶಾ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸಿದಿರೈ ಭಾರತ ಭೂಮೀಶಾ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು ಸುಯೋಧನ. ಈ ನಿನ್ನ ಗುರು ಹಿರಿಯರು ಬಂಧುಗಳು ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಬಲಿಕೊಡುವೆ. ಪಾಂಡು ನಂದನರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿ ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮಗಳ ಪ್ರೀತಿ ಮಮತೆ ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ದಯಮಾಡಿ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದ್ವಿ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಅಖಂಡ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದನರೊಡನೆ ಸಮಾನ ಭಾವದಿಂದ
ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲೇ ಅಪ್ರತಿಮ ನೆನೆಸುವಿ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳು. ಭಾವ, ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ನೀನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿ ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವನು ಸುಯೋಧನ. ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ದುರಾಜ? ಪಾಂಡವರು ಜೂಜಾಡಿ ರಾಜಕೋಶಾದಿ ಸಕಲೈಶ್ವರ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ? ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡುವುದು ಅಧರ್ಮದ ಕಾರ್ಯವು? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನೊಬ್ಬನಿಂದಲೇ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಏಡಿ ಪಾಂಡವರಲ್ಲಿ ಕೃಷ್ಣ ಭಾವ, ಕ್ಷಾತ್ರ ಧರ್ಮ ವಿಹುದೇ ಏಡಿ ಪಾಂಡವರಲ್ಲಿ ಮೂಡಿಯೊಳಗವರನೆಂದು ಪೀಠರೆನಿ ಬಲ ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ ಕೃಷ್ಣ ಭಾವ, ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ ಅರಿತು ನೀನಿದೆಲ್ಲವ ಕೃಷ್ಣ ಭಾವ, ಅರಿತು ನೀನಿದೆಲ್ಲವ ಭ್ರಾಂತು ಮೂಡುಪೆಯ ಮುಕುಂದ ಭ್ರಾಂತು ಮೂಡುಪೆಯ ಮುಕುಂದ. ಪಾಂಡವರು 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 ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುವಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ಸುಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವಿ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವಿಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಬಿದ ನೀನು, ನಿನ್ನ ಮಾವ ಶಕುನಿಯ ಸಲಹೆಯಂತೆ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲದವರೆಗೂ ಪ್ರಳಯದ ಧೂಮಕೇತುವಿನಂತೆ ಈ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ಸಹೋದರನ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲದವರೆಗೂ ಪ್ರಳಯದ ಧೂಮಕೇತುವಿನ ಈ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿದ. ವಾರಣಾವತದ ಹರಗಿನ ಮನೆ, ವಿಷಪ್ರಾಶನ,
ಏಕಚಕ್ರ ನಗರದಲ್ಲಿ ಕುಂತಿಗಾದ ಸರ್ಪ ಬಂಧ ಇವೆಲ್ಲವನ್ನು ನೀನು ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಸದಾ ಅನ್ಯಾಯಾಚರಣೆಯಲ್ಲಿಯೇ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಿದ. ನೀನಾಗಿಯೇ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಕೊಡದೆ ಹೋದರೆ ಅವರೇ ಅದೆಲ್ಲವನ್ನು ಅಪಹರಿಸಿ ಬಿಡುವರು. ಎಲ್ಲವನ್ನೂ ಅವರೇ ಅಪಹರಿಸುವರು. ಎಲ್ಲವನ್ನು ಬಲ್ಲ ಮಾತಿನ ಮಲ್ಲ ನಿನಗೇಕೆ ಬುದ್ಧಿ ಇಲ್ಲ? ಎಲ್ಲವನ್ನು ಅವರೇ ಅಪಹರಿಸುವುದಕ್ಕೆ ಇದೇನು ಗೋಪಿಕಾ ಸ್ತ್ರೀಯರ ಮನೆಯ ಬೆಣ್ಣೆಯ ಮುದ್ದೆ ಅಂದುಕೊಂಡೆಯ ಕೃಷ್ಣ? ಇದು ಕುರುವೀರರಿಂದ ಸಂರಕ್ಷಿತವಾಗಿರುವ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ಇವನು ಛಲದಂಕ ಮಲ್ಲ ಎಂಬುದನ್ನು ಚೆನ್ನಾಗಿ ತಿಳಿದಿರು. ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡೆಯ, ಪಾಂಡವರು ಅದರಿಂದಲೇ ಸಂತೃಪ್ತರಾಗುವರು. 5 ಊರು. ಕೃಷ್ಣ, 5 ಊರುಗಳೇತಕ್ಕೆ ಅವರು ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿರುವವು. ಅಲ್ಲಿಗೆ ಕಳುಹಿಸು. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ನಾನೇ ಕೊಡಿಸುತ್ತೇನೆ. ಸುಯೋಧನ, ನಮ್ಮ ಭೀಮಸೇನ ಮಹಾವರಟ. ಅವನೇನಾದರೂ ತೆರಳಿ ನಿಂತರೆ ಈ ಕುರುಕುಲವನ್ನೇ ಕ್ಷಣಾರ್ಧದಲ್ಲಿ ಧ್ವಂಸ ಮಾಡಿಬಿಡುವುದು. ಅವನ ನೆಮ್ಮದಿಗಾದರೂ ಒಂದು ಊರನ್ನಾದರೂ ಕೊಡೆಯ. ಏನೆಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನ ನೆಮ್ಮದಿಗಾದರೂ ಒಂದು ಊರನ್ನಾದರೂ ಕೊಡೆಯ ಎಂದೆ. ಕೇಳಿದಿರಾ? ಈತನ ವಿಚಿತ್ರವಾದ ನುಡಿಗಳನ್ನು. ಭೀಮನಿಗೆ ಒಂದು ಊರು, ಆ ನನ್ನ ಕಡುವೈರಿ ಬಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಇದು ಕೇವಲ ನಿನ್ನ ಭ್ರಮೆ ಅಷ್ಟೇ. ನೆಟ್ಟ ನೇರ ನುಡಿಗಳನ್ನಾಡುವ ಈ ಕೌರವನ ಕಠೋರವಾದ ಮಾತುಗಳನ್ನು ಕೇಳು. ನಾ ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದಿರುವ ಕೆಚ್ಚದೆಯ ವೀರ ಕಟ್ಟಾಳು ಈ ಕೌರವೇಶ್ವರನನ್ನೇ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಬಂಡ ಪಾಂಡವರ 5 ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಈ ಛಲವನ್ನು. ಕೇಳು, ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಹಂಸದಿಂದ ಉದ್ಭವಿಸಿದ ಈ ಹಸ್ತಿನಾವತಿಯ ರತ್ನ ಸಿಂಹಾಸನ ಕುರು ರಕ್ತಧಾರೆಯಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಇನ್ನು ಉರಿಮೀಸೆಯ ಸರದಾರ ಸರ್ಪಲಾಂಛನ ಸರಲಂಕಮಲ್ಲ ಅಭಿಮಾನಿ ಬೃಂದ ಹಸ್ತಿನಾವತಿ ಸಿಂಹಾಸನಾಧೀಶ್ವರ ಎಂಬ ಬಿರುದಾಂಕಿತನಾದ ನಾನು ಸಹ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹೇಳು ಮುರಹರಿಗೆ ಅಟಂಬಾಗಿ ಗೆಲ್ಲಲಿ ಅವ ರಾಜವ. ಹೇಳು ಮುರಹರಿಗೆ ಅಟಂಬಾಗಿ ಗೆಲ್ಲಲಿ ಅವ ರಾಜವ. ಛಲವ ಬಿಡೆನೋ ನೆಲವ ಕೊಡೆನೋ. ಛಲವನ್ನು ಬಿಡದಲೆ ಕಡು ಕಲಿದಾರು ಛಲವ ಜಯಿಸಿ ಗೆಲುವುದಗಿ ಮೆರವೆನ ಕೊಡುವುದಿಲ್ಲವೋ ರಾಜ್ಯವ. ಕಾಡೆಯ ಮಾತನು ನಾ ಸಾರಿ ಪೇಳುವೆ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ಪಾಪವನ್ನು ನಂದನರು ಜನ್ನೊಡನೆ ಯುದ್ಧ ಮಾಡಿ ನಂದನರು ಜನ್ನೊಡನೆ ಯುದ್ಧ ಮಾಡಿ ಎಲೆಲಿನ ನೋಡಿಕೊಳ್ಳುವೆ ನಾನು. ಎಲೆಲಿನ ನೋಡಿಕೊಳ್ಳುವೆನು. ಛಲವ ಬಿಡೆನು ನೆಲವ ಕೊಡೆನು. ಛಲವನ್ನು ಬಿಡದೆಲೆ ಕಡು ಕರಿದಲ್ಪ ಛಲವ ಜಯಿಸಿಗಲು ಮುದಗಿ ಮೆರವೆನ ಕೊಡುವುದಿಲ್ಲವೋ ರಾಜ್ಯ. ಮಾತನು
ಸಾರಿ ಪೇಳು ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಯೂತದಲ್ಲಿ ಪಾಂಡವರು ಸೋದುದಾಸರಾಗಿಹರು ಯುದ್ಧದಲ್ಲಿ ಪಾಂಡವರು ಸೋದುದಾಸರಾಗಿಹರು ನೀತಿಯ ನೆರೆಯದ ಈ ಬನಿ ನುಡಿವಯ ನೀತಿಯ ನೆರೆಯದ ಈ ಬನಿ ನುಡಿವ ಛಲವಾಗ್ಬಿಡದು ಛಲವಾಗ್ಬಿಡದು ಛಲವನ್ನು ಬಿಡದೆ ಕಡು ಕಡಿದ ಛಲವ ಜಯಿಸಿಗನ ಉರದಿ ಮೇರವನ್ನ ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತನು ಸಾರಿ ಪೇಳು ಕೊಡುವುದಿಲ್ಲ ಕೊಡುವುದಿಲ್ಲವ ರಾಜ್ಯವ ಕೃಷ್ಣ ಭಾವ, ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಮಾತ್ರ ಸಂಧಿ ಸಂಧಿ ಅನ್ನುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಕೇಳು, ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ ಆತನಿಂದ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1 ಹೆಜ್ಜೆಯಿಂದ ಭೂಮಂಡಲವನ್ನು 2ನೇ ಹೆಜ್ಜೆಯಿಂದ ನಭೋಮಂಡಲವನ್ನು ಆಕ್ರಮಿಸಿ ಇನ್ನು 3ನೇ ಹೆಜ್ಜೆಗೆ ಸ್ಥಳವಿಲ್ಲದಿರುವಾಗ ಎಲ್ಲಿಡಲಿ 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 ಎನ್ನುತ್ತಿದ್ದಾಗ ಬಲಿಚಕ್ರವರ್ತಿಯಾದರೂ ಕೊಟ್ಟ ಮಾತಿಗೆ ತಪ್ಪದವನಾಗಿ ತನ್ನ ಮಸ್ತಕವನ್ನೇ ತನಗೆ ತೋರಿಸಿದನು. ಇದೇ ಸಮಯಕ್ಕಾಗಿ ಮಂಚು ಹಾಕುತ್ತಿದ್ದ ನೀನು ಬಲಿಯ ತಲೆಯ ಮೇಲೆ ಪಾದವನ್ನಿಟ್ಟು ಆತನನ್ನೇ ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? ಕೇವಲ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಚಕ್ರವರ್ತಿಯ ಗತಿಯೇ ಹೀಗಾಗಿರುವಾಗ ನಾನೇನಾದರೂ ಒಂದು ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗುವುದೆಂದು ನಾನು ಚೆನ್ನಾಗಿಯೇ ಅರಿತಿರುವೆನು ಕೃಷ್ಣ. ಒಂದು ಊರಲ್ಲ, ಒಂದು ಊರಲ್ಲಿ ಒಂದು ಗೋವು ಪಾದಳಿಷ್ಟು ಜಾಗದಲ್ಲಿ ಒಂದು ಮುಳ್ಳುವರಿಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅದು ಹೋಗು. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುಕುಲದ ಕಳಂಕ ಸ್ವರೂಪ? ಗೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ಅದೆಷ್ಟೊತ್ತು ಸಹಿಸುವೆ. ನನ್ನ ಇವರ ನುಡಿಗ ಇದನ್ನು ಸಹಿಸಲಾರನು, ಇದನ್ನು ಸಹಿಸಲಾರನು, ಇದನ್ನು ಸಹಿಸಲಾರನು. ನನ್ನ ಇವರ ನುಡಿಗ ಇದನ್ನು ಸಹಿಸಲಾರನು, ಇದನ್ನು ಸಹಿಸಲಾರನು, ಇದನ್ನು ಸಹಿಸಲಾರನು. ನೋಡಲೇ ಕೈವರನು ನೋಡಲೇ ಕೈವರನು ಚಲವ ಹಿಡಿದು ನಲಿಯ ಸದಯನು, ಚಲವ ಹಿಡಿದು ನಲಿಯ ಸದಯನು ಮಾನಗಾನಿ ಮಾನಗಾನಿ ಸಹಿಸ ನನ್ನ ಇವರ ನುಡಿಯ ಇದನ್ನು ಸಹಿಸಲಾರನು, ಇದನ್ನು ಸಹಿಸಲಾರನು, ಇದನ್ನು ಸಹಿಸಲಾರನು, ಇದನ್ನು 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 ಸಹಿಸಲಾರನು. ಹಗ್ಗದ ಇದು ಕೌರವರ ರಾಜ್ಯ ಸಭೆಯಲ್ಲ, ಪಾಂಡುನಂದನರ ಮಿತ್ರ ಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದಾನೆಯನ್ನು ಹೇಗೆ ಸಹಿಸಲಿ? ನಡೆಯನ್ನ ನಾವಿನ್ನು ಹೋಗುವ. ಹೌದೌದು, ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗುವ. ಹೋಗುವ ಅಣ್ಣ.